ಸ್ಟೂಡೆಂಟ್ಸ್ ಹಾಗೆ ಜನ ಕೇಳ್ತಾ ಇರುವಂತ ಪ್ರಶ್ನೆ ಏನಂದ್ರೆ ನಮ್ಮ ಸೀಟ್ ರಿಸಲ್ಟ್ ಬಂದಾಯ್ತು, ನಮ್ಮ ರ್ಯಾಂಕಿಂಗ್ ಎಷ್ಟಿದೆ ಅಂತ ನಮಗೆ ಗೊತ್ತಾಯ್ತು. ಇವಾಗ ನಾವು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು. ಇವಾಗ ಸಿಟಿ ಕೌನ್ಸಿಲಿಂಗ್ ಗೆ ನಾವು ಯಾವ ರೀತಿ ರಿಜಿಸ್ಟರ್ ನ ಮಾಡ್ಕೋಬೇಕು, ಇವಾಗ ಸಿಟಿ ಕೌನ್ಸಿಲಿಂಗ್ ಏನಾದ್ರೂ ಸ್ಟಾರ್ಟ್ ಆಗಿದ್ಯಾ, ಈ ರೀತಿ ಕೌನ್ಸಿಲಿಂಗ್ ಬಗ್ಗೆ ಸಾಕಷ್ಟು ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇರಾ. ನಿಮ್ಮ ಡೌಟ್ಸ್ ಏನೇನಿದೆಯಲ್ಲ ಕೌನ್ಸಿಲಿಂಗ್ ಬಗ್ಗೆ ಎಲ್ಲಾದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೆಲ್ಲ ಸಿಟಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋನ ಮುಂದೆ ಸ್ಕಿಪ್ ಮಾಡ್ದಾನೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ನಿಮಗೆ KCT ಅಪ್ಡೇಟ್ಸ್ ಬಂದ್ಬಿಟ್ಟು ಈ ಒಂದು ಚಾನಲ್ ಅಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸಿಟಿ ಅಪ್ಡೇಟ್ಸ್ ಬೇಕಂದ್ರೆ ಮಿಸ್ ಮಾಡದೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ ಒಂದು ಕಾಲೇಜ್ ಪ್ರೊಡಕ್ಟರ್ ಇದೆ. ಜಸ್ಟ್ ನಿಮ್ಮ ಸಿಟಿ ರ್ಯಾಂಕಿಂಗ್ ಈಗ ಎಷ್ಟು ಬಂದಿದೆ ಅಂತ ಎಂಟರ್ ಮಾಡಿ, ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವ್ದು ಬ್ರಾಂಚ್ ಅಲ್ಲಿ ಸೀಟ್ ನೋಡ್ತಾ ಇರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಅಂತ ಕೊಟ್ರೆ ಸಾಕು. ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು ನಿಮ್ಮ ರ್ಯಾಂಕಿಂಗ್ಗೆ ಅದನ್ನ ಪ್ರಿಡಕ್ಟ್ ಮಾಡಿ ತೋರಿಸುತ್ತೆ. ಡೈರೆಕ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಕೇಳ್ತಾ ಇರೋದು, ಇವಾಗ ಸಿಟಿ ಕೌನ್ಸಿಲಿಂಗ್ ಏನಾದ್ರು ಸ್ಟಾರ್ಟ್ ಆಗಿದೆಯಾ, ಮತ್ತೆ ಕೌನ್ಸಿಲಿಂಗ್ಗೆ ಯಾವ ರೀತಿ ನಾವು ರಿಜಿಸ್ಟರ್ನ ಮಾಡ್ಕೋಬೇಕು ಸಿಇಟಿ ಕೌನ್ಸಿಲಿಂಗ್ ಅನ್ನೋದು ಸಾಕಷ್ಟು ಜನರದ್ದು ಕಮೆಂಟ್ ಆಗಿರುತ್ತೆ. ಮತ್ತೆ ಸಾಕಷ್ಟು ಜನರದ್ದು ಡೌಟ್ ಕೂಡ ಇದೆ. ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ಸಿಇಟಿ ಕೌನ್ಸಿಲಿಂಗ್ ಅಂದಿದ ತಕ್ಷಣ ಯಾವ್ಯಾವ ಕೋರ್ಸ್ ಬರುತ್ತೆ ಅಂದ್ರೆ, ಇಲ್ಲಿ ಇಂಜಿನಿಯರಿಂಗ್ ಬರುತ್ತೆ, ಮತ್ತೆ ಫಾರ್ಮಸಿ ಬರುತ್ತೆ, ಮತ್ತೆ ಫಾರ್ಮ್ ಸೈನ್ಸ್ ಕೋರ್ಸಸ್ ಅಲ್ಲಿ BSc ಅಗ್ರಿಕಲ್ಚರ್, BSc ಸೆರಿಕಲ್ಚರ್, BSc ಹಾರ್ಟಿಕಲ್ಚರ್, BSc ಫಾರೆಸ್ಟ್ರಿ, ಮತ್ತೆ ವೆಟರ್ನರಿ ಸೈನ್ಸ್, BTech ಫುಡ್ ಟೆಕ್ನಾಲಜಿ ಎಲ್ಲಾ ಕೂಡ ಇನ್ಕ್ಲೂಡ್ ಆಗುತ್ತೆ. ಸರಿನಾ? ಇಷ್ಟು ಕೂಡ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ಸಿಇಟಿ ಕೌನ್ಸಿಲಿಂಗ್ ಅಂತ ಕರಿತೀವಿ. ಸರಿನಾ? ಇಷ್ಟು ಕೋರ್ಸ್ಗೂ ಕೂಡ ನೀವು ಒಟ್ಟಿಗೆನೆ ಆಪ್ಷನ್ ಇರುತ್ತೆ, ಒಟ್ಟಿಗೆನೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸಪ್ರೇಟ್ ಆಗಿ ಸ್ಟಾರ್ಟ್ ಆಗಲ್ಲ. ಅದು ಒಂದು ತಲೆಯಲ್ಲಿ ಇಟ್ಕೊಬಿಡಿ. ಯಾಕಂದ್ರೆ ಎಷ್ಟು ಜನ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಇಂಜಿನಿಯರಿಂಗ್ ಗೆ ಫಸ್ಟ್ ಕೌನ್ಸಿಲಿಂಗ್ ಇರುತ್ತೆ, ಅದಾದ್ಮೇಲೆ ಫಾರ್ಮ್ ಸೈನ್ಸ್ ಇರುತ್ತೆ, ಅದಾದ್ಮೇಲೆ ಫಾರ್ಮಸಿಗೆ ಇರುತ್ತೆ, ಈ ರೀತಿ ಥಿಂಕ್ ಮಾಡ್ತಾ ಇರ್ತಾರೆ. ಇವಾಗ ನಿಮ್ಗೆ ಇರುವಂತ ಡೌಟ್ ಇದೆಯಲ್ಲ, ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕೌನ್ಸಿಲಿಂಗ್ ಗೆ ರಿಜಿಸ್ಟ್ರೇಷನ್ ನಾವು ಯಾವ ರೀತಿ ಮಾಡಬೇಕು ಅಂತ ಸಾಕಷ್ಟು ಜನ ಕೇಳ್ತಾ ಇರೋ ಸಿಇಟಿ ಕೌನ್ಸಿಲಿಂಗ್ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಕೌನ್ಸಿಲಿಂಗ್ ಯಾರು ಅಟೆಂಡ್ ಮಾಡಬೇಕು ಅಂತ ಇರಾ, ಇವೆಲ್ಲರೂ ಕೂಡ ಫಸ್ಟ್ ಇವಾಗ ಆಪ್ಷನ್ ಗೆ ಕರೆಕ್ಟ್ ಆಗಿ ಕಾಲೇಜ್ಗಳ ಲಿಸ್ಟ್ ನ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಸರಿನಾ? ಯಾಕಂದ್ರೆ ಆಪ್ಷನ್ ನೀವು ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ನೀವು ಎಷ್ಟೇ ರ್ಯಾಂಕಿಂಗ್ ತೆಗ್ದಿರಿ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗೋದೇ ಇಲ್ಲ. ಕಮ್ಮಿ ರ್ಯಾಂಕಿಂಗ್ ತೆಗ್ದಿರೋನ್ಗೆ ಚೆನ್ನಾಗಿರೋ ಸೀಟ್ ಸಿಕ್ಕಿರುತ್ತೆ, ಆರಾಮಾಗಿ ಹೋಗಿ ಅಡ್ಮಿಷನ್ ಆಗ್ತಾರೆ. ಚೆನ್ನಾಗಿ ರ್ಯಾಂಕಿಂಗ್ ತೆಗ್ದಿರ್ತೀರಾ, ಆದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ ಬರಲ್ಲ ಕರೆಕ್ಟ್ ಆಗಿ, ನಿಮ್ಗೆ ಸುಮಾರಾಗಿರುವಂತ ಕಾಲೇಜ್ ಸಿಗುತ್ತೆ, ಆಮೇಲೆ ಅದರಲ್ಲೇ 4 ವರ್ಷ ಓದಾಡ್ತೀರಾ. ಸರಿನಾ? ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನೀವು ಸ್ಟೋರ್ ಎಡುಸ್ಮಾಟಿ ಅಂತ ಯಾವ್ದೋ ಒಂದು ಬ್ರೌಸರ್ ಅಲ್ಲಿ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ KCT ಆಪ್ಷನ್ ಟು ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಟಾಪ್ ಕಾಲೇಜ್ಗಳಲ್ಲಿ ಯಾವ ರೀತಿ ಸೀಟ್ ನ ಪಡ್ಕೋಬೇಕು ಅನ್ನೋ ಒಂದು ಟ್ರಿಕ್ ಕೂಡ ಇದೆ. ಮತ್ತೆ ಆಪ್ಷನ್ ಅಲ್ಲಿ ನೀವೇನು ರಾಂಗ್ ಅಸಂಪ್ಷನ್ ಮಾಡ್ಕೊಂಡಿರ್ತೀರಾ ಅದ್ರ ಬಗ್ಗೆನೂ ಕೂಡ ಇಲ್ಲಿ ನಿಮ್ಗೆ ಆನ್ಸರ್ ಮಾಡಿದೀನಿ. ಮತ್ತೆ ಕಟ್ ಆಫ್ ಕೂಡ ಸಿಗುತ್ತೆ. ಮತ್ತೆ KA ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗುತ್ತೆ, ನಿಮ್ಗೆ ಸೀಟ್ ಯಾವ ರೀತಿ ಅಲಾಟ್ಮೆಂಟ್ ಆಗುತ್ತೆ, ಮತ್ತೆ ಕಮ್ಮಿ ರ್ಯಾಂಕಿಂಗ್ ಬಂದಿದ್ರೆ ಏನ್ ಮಾಡ್ಬೇಕು, ಸೀಟ್ ಅಲಾಟ್ ಆಗ್ಲೇಬೇಕು ಅಂದ್ರೆ ಏನ್ ಮಾಡ್ಬೇಕು, ಕಂಪ್ಲೀಟ್ ನಿಮ್ಗೆ ಆಪ್ಷನ್ ಎಂಟ್ರಿ ಪ್ಯಾಕೇಜ್ ಸಿಗುತ್ತೆ. ಎಲ್ಲರೂ ಕೂಡ 1 ಲಕ್ಷ ಕಟ್ಟಕ್ಕೆ ರೆಡಿ ಆಗಿರ್ತಾರೆ ಇಂಜಿನಿಯರಿಂಗ್. ನೀವು 1 ಲಕ್ಷ ಕಟ್ಟಕ್ಕೆ ರೆಡಿ ಆಗಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಈ ಒಂದು ಕೋರ್ಸ್ ಆಪ್ಷನ್ ಎಂಟ್ರಿ ಕೋರ್ಸ್ ನೀವು ಬೈ ಮಾಡಬಹುದಾಗಿರುತ್ತೆ. ಎನ್ರೋಲ್ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡಿ, ಪೇಮೆಂಟ್ ಗೇಟ್ವೇ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಜಸ್ಟ್ ನೀವೇನಂದ್ರೆ ಗೂಗಲ್ ಪೇ ಫೋನ್ ಪೇ ಆಪ್ ನ ಸೆಲೆಕ್ಟ್ ಮಾಡ್ಕೋಬಿಟ್ಟು ಡೈರೆಕ್ಟ್ ಆಗಿ ನೀವು ಪೇಮೆಂಟ್ ಮಾಡಿದ ತಕ್ಷಣ ನೀವು ಈ ರೀತಿ ಬೋರ್ಡ್ ಓಪನ್ ಆಗುತ್ತೆ, ಡ್ಯಾಶ್ ಬೋರ್ಡ್. ಇಲ್ಲಿ ನಿಮ್ಗೆ ಯಾವ ಟ್ರಿಕ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಯೂಸ್ ಮಾಡಬಹುದಾಗಿರುತ್ತೆ. ಆಗ್ಲೇ ಸಾಕಷ್ಟು ಜನ ಎನ್ರೋಲ್ ಆಗಿದ್ರೆ ಬೇಗ ಎನ್ರೋಲ್ ಆಗಿ, ಯಾಕಂದ್ರೆ ಆಫರ್ ಪ್ರೈಸ್ ಬೇಗ ಮುಗಿಯುತ್ತೆ. ಇವಾಗ ನಿಮ್ಗೆ ಸಾಕಷ್ಟು ಜನಕ್ಕೆ ಪ್ರಶ್ನೆ ಇರೋದು ಎರಡೇ ಪ್ರಶ್ನೆ, ಇವಾಗ ಸಿಇಟಿ ಕೌನ್ಸಿಲಿಂಗ್ ಗೆ ನಾವು ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು, ಮತ್ತೆ ಸಿಇಟಿ ಕೌನ್ಸಿಲಿಂಗ್ ಯಾವಾಗಿಂದ ಶುರು ಆಗುತ್ತೆ ಅನ್ನೋದು. ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಸಿಇಟಿ ಮತ್ತೆ ನೀಟ್ ಇದೆಯಲ್ಲ, ಎರಡೂ ಕೂಡ ಕಂಬೈನ್ ಕೌನ್ಸಿಲಿಂಗ್ ಆಗಿರುತ್ತೆ. ಅಂದ್ರೆ ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸಿಇಟಿ ಕೌನ್ಸಿಲಿಂಗ್ ಕೂಡ ಅವಾಗಲೇ ಸ್ಟಾರ್ಟ್ ಆಗುತ್ತೆ. ನೀವು ಇಂಜಿನಿಯರಿಂಗ್ ಫಾರ್ಮಸಿ ಯಾವಾಗ ಆಪ್ಷನ್ ಎಂಟ್ರಿ ಕೊಡ್ತೀರಾ ಅವಾಗಲೇನೆ MBBS ಡೆಂಟಲ್ ಆಯುಷ್ಗೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಎಲ್ಲಾದು ಕೂಡ ಒಂದೇ ಸಲ ಆಪ್ಷನ್ ಎಂಟ್ರಿ ಇರುತ್ತೆ, ಒಂದೇ ಸಲ ಕೌನ್ಸಿಲಿಂಗ್ ಇರುತ್ತೆ, ಒಂದೇ ಸಲ ರಿಸಲ್ಟ್ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಸರಿನಾ? ಮತ್ತೆ ನಿಮ್ಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೇಕಾದ್ರೂ ಕೂಡ ಅಷ್ಟೇನೆ, ಇಂಜಿನಿಯರಿಂಗ್ ಅಲ್ಲಿ ಒಂದು ಸೀಟು, ಫಾರ್ಮಸಿಲಿ ಒಂದು ಸೀಟು ನಿಮ್ಗೆ ಆ ರೀತಿ ಕೊಡಲ್ಲ. ಎಲ್ಲಾ ಕೂಡ ನಿಮ್ಗೆ ಫಿಲ್ಟರ್ ಮಾಡಿ ಯಾವ್ದಾರ ಒಂದು ಕೋರ್ಸ್ ಅಲ್ಲಿ, ಒಂದು ಬ್ರಾಂಚ್ ಅಲ್ಲಿ, ಒಂದು ಕಾಲೇಜಲ್ಲಿ ಒಂದು ಸೀಟ್ ನ ಕೊಡ್ತಾರೆ. ಸರಿನಾ? ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರಿ. ಮತ್ತೆ ಇವಾಗ ನಿಮ್ಗೆ ಕೌನ್ಸಿಲಿಂಗ್ ಎಲ್ಲ ಬಂದ್ಬಿಟ್ಟು ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ನಿಮ್ಗೆ KCT ಕೂಡ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀಟ್ ರಿಸಲ್ಟ್ ಬರಬೇಕು, ನೀಟ್ ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆ KCT ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕು. ಯಾಕೆ ಜನ ಕೇಳ್ತಾ ಇರ, ಇವಾಗ ಸಿಇಟಿ ಕೌನ್ಸಿಲಿಂಗ್ ಗೆ ನಾವು ಯಾವ ರೀತಿ ರಿಜಿಸ್ಟರ್ ನ ಮಾಡ್ಕೋಬೇಕು, ಅದು ಪ್ರೊಸೀಜರ್ ಹೇಳಿ ಅಂತ ಕೇಳ್ತಾ ಇರ. ಇಲ್ಲಿ ನೋಡಿ, ಸಿಇಟಿ ಕೌನ್ಸಿಲಿಂಗ್ ಗೆ ನೀವು KE ಅಪ್ಲಿಕೇಶನ್ ಹಾಕೋದ್ರಲ್ಲ, ಸಿಇಟಿ ಎಕ್ಸಾಮ್ ಬರೆಯಕ್ಕಿಂತ ಮುಂಚೆ ನೀವು ಅವಾಗ್ಲೇನೆ ರಿಜಿಸ್ಟರ್ ನ ಮಾಡ್ಕೊಂಡಿದ್ರ, ಇವಾಗ ಸಪರೇಟ್ ಆಗಿ ನಿಮ್ಗೆ ಏನು ಕೂಡ ರಿಜಿಸ್ಟ್ರೇಷನ್ ಇರೋದಿಲ್ಲ.
ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸಿಟಿ ರಿಸಲ್ಟ್ ಬಂತಲ್ವಾ, ಸಿಟಿ ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ. ಅಂದ್ರೆ ಅದು ನಿಮ್ಗೆ ಸಿನಿಮಾ ನೋಡಕ್ಕಿಂತ ಮುಂಚೆ ಒಂದು ಫಿಲಂ ಟಿಕೆಟ್ తీసుకోತಿರಲ್ವಾ, ಸೇಮ್ ಅದೇ ರೀತಿ ಒಂದು ಫಾರ್ಮೆಟ್ ಅಲ್ಲಿ ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ. ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಮ ರ್ಯಾಂಕಿಂಗು ಮತ್ತೆ ನಿಮ್ಮ ಕ್ಯಾಟಗರಿ ಮತ್ತೆ ನಿಮ್ಗೆ ರಿಸರ್ವೇಶನ್ಗಳು ಏನೇನು ಅಪ್ಲಿಕಬಲ್ ಆಗುತ್ತೆ ಅದೆಲ್ಲಾ ಕೂಡ ಡೀಟೇಲ್ಸ್ ಇರುತ್ತೆ. ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಬಂತು ಅಂದ್ರೆ ನೀವು ಕೌನ್ಸಿಲಿಂಗ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಕ್ಕೆ ಎಲಿಜಿಬಲ್ ಆಗ್ತೀರಾ. ಆ ಒಂದು ಲಿಂಕ್ ರಿಲೀಸ್ ಆಗಬೇಕು, ಅದಕ್ಕೆ ನೀವು ವೆಯ್ಟ್ ಮಾಡಿ. ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ವೆರಿಫಿಕೇಶನ್ ಸ್ಲಿಪ್ ನೀವು ಕೌನ್ಸಿಲಿಂಗ್ ನ ಆರಾಮಾಗಿ ಅಟೆಂಡ್ ಮಾಡಬಹುದು. ನಿಮ್ಗೆ ಯಾವುದೇ ತರದ ಸಿಇಟಿ ಕೌನ್ಸಿಲಿಂಗ್ ಗೆ ರಿಜಿಸ್ಟ್ರೇಷನ್ ಅನ್ನೋ ಒಂದು ಪ್ರಕ್ರಿಯೆ ಇರೋದಿಲ್ಲ. ಇದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ವೆರಿಫಿಕೇಶನ್ ಸ್ಲಿಪ್ ಗೆ ವೆಯ್ಟ್ ಮಾಡಿ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಕೋರ್ಸ್ ಬಗ್ಗೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಪಿಯು ಕಾಲೇಜ್ಗೆ ಲಕ್ಷಾಂತರ ರೂಪಾಯಿ ಕಟ್ಟಿದ್ದೀರಾ, ಇಂಜಿನಿಯರಿಂಗ್ ಕಾಲೇಜ್ಗೆ ಲಕ್ಷಾಂತರ ರೂಪಾಯಿ ಕಟ್ಟಕ್ಕೆ ರೆಡಿ ಆಗಿದ್ರೆ ಕೇವಲ 1,000 ರೂಪಾಯಿ ನೀವೇನು ಕೂಡ ಉಳ್ಸಕ್ ಹೋಗಲ್ಲ. ಯಾಕಂದ್ರೆ ನೀವು ಕೆಇಸಿಟಿ ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಆಗಬೇಕು, ಕಾಲೇಜ್ ಒಳ್ಳೇದು ಸಿಗ್ಬೇಕಂದ್ರೆ ಆಪ್ಷನ್ ಎಂಟ್ರಿ ಕೋರ್ಸ್ಗೆ ಬೇಗ ಎನ್ರೋಲ್ ಆಗಿ, ಆಫರ್ ಪ್ರೈಸ್ ಬೇಗ ಕ್ಲೋಸ್ ಆಗುತ್ತೆ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಲೇಜ್ ಸ್ಪೇಟರ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಯಾರು ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.